ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ. ಗುರುವಾರವಾದ ಇಂದು ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿಗಳ ಆಶೀರ್ವಾದದಿಂದ ಈ 3 ರಾಶಿಯವರಿಗೆ ಶುಭವೋ ಶುಭ, ಅದೃಷ್ಟವೋ ಅದೃಷ್ಟ, ಏನೆಲ್ಲ ಲಾಭಗಳನ್ನು ಈ 3 ರಾಶಿಯವರು ಪಡೆದುಕೊಳ್ತಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ನೋಡೋಣ. ಅದಕ್ಕೂ ಮುನ್ನ ನೀವು ಕೂಡ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಹೌದು ವೀಕ್ಷಕರೇ, ಈ 3 ರಾಶಿಯವರ ಮನಸ್ಸಿಗೆ ಹಿತವಾಗುವ ಸುದ್ದಿಯನ್ನೇ ಸಾಕ್ಷಾತ್ ಶ್ರೀ ರಾಘವೇಂದ್ರ ಸ್ವಾಮಿ ಕರುಣಿಸಲಿದ್ದಾರೆ. ಮನಸ್ಸಿಗೆ ಹಿತವಾಗುವ ಸುದ್ದಿ ಕೇಳಿ ಸಂತೋಷವಾಗಬಹುದು. ಬಾಕಿ ಉಳಿದ ಕೆಲಸಗಳು ಪೂರ್ಣಗೊಳ್ಳುತ್ತೆ. ಕುಟುಂಬದೊಂದಿಗೆ ಸಂತಸದ ಕ್ಷಣಗಳನ್ನೇ ನೀವು ಕಳೆಯಬಹುದು. ವೃತ್ತಿಯಲ್ಲಿ ಪ್ರಗತಿ ಸಾಧಿಸೋದಕ್ಕೆ ಸಾಧ್ಯ. ಶುಭ ಕಾರ್ಯಗಳು ಸುಗಮವಾಗಿ ಸಾಗುತ್ತೆ. ಹೊಸ ಅವಕಾಶಗಳು ಲಭ್ಯವಾಗುತ್ತೆ. ಅನಗತ್ಯ ಟೀಕೆ ಟಿಪ್ಪಣಿಗಳು ಎದುರಾಗಬಹುದು, ಆದರೆ ನೀವು ಅದಕ್ಕೆಲ್ಲ ತಲೆ ಕೆಡಿಸಿಕೊಳ್ಳಬೇಡಿ. ಕುಟುಂಬದಲ್ಲಿ ಸಂತೋಷ ಸಮೃದ್ಧಿ ಹೆಚ್ಚಾಗಿರುತ್ತೆ. ಹೊಸ ಸೈಟ್ ಖರೀದಿಸಬೇಕು ಎನ್ನುವ ಈ ನಿಮ್ಮ ಆಸೆ ಈ ತಿಂಗಳಲ್ಲೇ ಪೂರ್ಣಗೊಳ್ಳಲಿದೆ. ಆರ್ಥಿಕ ಪ್ರಗತಿ ಸಾಧನೆ ಸಾಧ್ಯ. ವಿದ್ಯಾರ್ಥಿಗಳು ನಿರೀಕ್ಷಿತ ಫಲಿತಾಂಶಗಳನ್ನು ಪಡೆಯಬಹುದು. ನೀವು ಕೈ ಹಾಕಿದ ಕೆಲಸದಲ್ಲೆಲ್ಲ ಹಣವೋ ಹಣ. ಪ್ರಯತ್ನಿಸಿದ ಕೆಲಸದಲ್ಲಿ ಯಶಸ್ಸು ಸಿಗಬಹುದು. ಪ್ರಮೋಷನ್ ಸಾಧ್ಯತೆ. ಮನೆಯ ಉದ್ದೇಶಿತ ಬದಲಾವಣೆಗಳು ಸಂತೃಪ್ತಿಯನ್ನ ತಂದುಕೊಡಬಹುದು. ಜೊತೆಗೆ ಸಂತಾನ ಪ್ರಾಪ್ತಿಯ ಯೋಗವೂ ಇದೆ. ಇಷ್ಟು ದಿನದವರೆಗೆ ಅನೇಕ ಕಾರಣಗಳಿಂದ ಮದುವೆ ಫಿಕ್ಸ್ ಆಗ್ತಾ ಇಲ್ಲ ಎನ್ನುವ ನಿಮ್ಮ ತಲೆನೋವು ಕೂಡ ಈ ತಿಂಗಳಲ್ಲೇ ಮಂಗಮಾಯವಾಗಲಿದೆ. ಅನಿರೀಕ್ಷಿತ ಹಣದ ಆಗಮನವೂ ಆಗಲಿದೆ. ನಿಮ್ಮ ಸಂಬಂಧಿಕರುಗಳಲ್ಲಿ ನಿಮ್ಮ ದುಡ್ಡನ್ನು ಪಡೆದುಕೊಂಡಿದ್ರೆ ಅದನ್ನು ಬಡ್ಡಿ ಸಮೇತ ಹಿಂದಿರುಗಿಸುವ ಸಮಯ ಕೂಡ ನಿಮ್ಮ ಮುಂದೆ. ನಿಮ್ಮ ಮನೋಸ್ಥೈರ್ಯ ಮತ್ತು ಆತ್ಮವಿಶ್ವಾಸ ಉನ್ನತ ಮಟ್ಟದಲ್ಲಿ ಉಳಿಯುತ್ತದೆ. ಜೊತೆಗೆ ನೀವೇ ಬೇಡ ಅಂದ್ರೂ ಅದೃಷ್ಟ ಖುಲಾಯಿಸಲಿದೆ. ಅನಾವಶ್ಯಕ ಖರ್ಚುಗಳು ಎದುರಾದರೂ ಅಷ್ಟೇ ಲಾಭವನ್ನು ಕೂಡ ತಂದುಕೊಡುತ್ತವೆ. ಇಷ್ಟೆಲ್ಲ ಲಾಭವನ್ನು ಪಡೆಯುತ್ತಿರುವ ಆ 3 ಅದೃಷ್ಟವಂತ ರಾಶಿಗಳು ಯಾವುವು ಅಂತ ನೋಡೋಣ. ಮೊದಲನೆಯದಾಗಿ ಮಿಥುನ ರಾಶಿ, ವೃಷಭ ರಾಶಿ, ಕುಂಭ ರಾಶಿ. ಇಷ್ಟೆಲ್ಲ ಅದೃಷ್ಟವನ್ನು ಪಡೆದುಕೊಳ್ತಾ ಇರುವಂತಹ ರಾಶಿಗಳು ಈ 3 ಆಗಿದ್ದು, ಇವುಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ರಾಘವೇಂದ್ರ ಸ್ವಾಮಿಯೇ ನಮಃ ಅಂತ ಟೈಪ್ ಮಾಡಿ. ಧನ್ಯವಾದಗಳು.